ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಇಷ್ಟು ನೋವು ಕೊಡುವುದಕ್ಕೆ ಹೋಗಬೇಡಿ. ಅವರಿಗೆ ಮಾಡಿರುವಂತಹ ದ್ರೋಹಕ್ಕೆ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡುವಷ್ಟು ನಷ್ಟವನ್ನ ಭರಿಸುವ ಶಕ್ತಿ ಉಳ್ಳವನ ಲಾಭವನ್ನ ಗಳಿಸಬಹುದು. ವ್ಯಾಪಾರದಲ್ಲಿ ಆಗಲಿ ಅಥವಾ ಸಂಬಂಧದಲ್ಲೇ ಆಗಲಿ ಜೀವನದಲ್ಲಿ ಎಂದಿಗೂ ಕೂಡ ಹತಾಶೆಗೆ ಒಳಗಾಗುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರೇ ಏನೇ ಅಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಮೇಲೆ ಒಬ್ಬ ಇದ್ದಾನೆ. ನಿಮ್ಮ ಎಲ್ಲ ಶ್ರಮಕ್ಕೆ ತಕ್ಕ ರೀತಿಯ ಉತ್ತರವನ್ನು ಆತ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಬೇಕಾದರೆ 1000 ಸಂಬಂಧಗಳನ್ನು ಮಾಡಿ, ಆದರೆ ಈ ರೀತಿಯ ಒಂದು ಸಂಬಂಧವನ್ನು ಖಂಡಿತವಾಗಿಯೂ ಕೂಡ ಮಾಡಿ ಸಾವಿರಾರು ಜನರು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೂ ಯಾರು ನಿಮ್ಮೊಂದಿಗೆ ನಿಲ್ಲುತ್ತಾರೆಯೋ ಅಂಥವರ ಸಂಬಂಧವನ್ನು ಮಾಡಬೇಕು. ಜೀವನದಲ್ಲಿ ಎಲ್ಲರೂ ಕೂಡ ಬಂದು ಹೋಗುತ್ತಾರೆ, ಆದರೆ ಯಾರು ನಿಜವಾಗಿಯೂ ಕೂಡ ನಿಮ್ಮನ್ನು ಹೃದಯದಿಂದ ಪ್ರೀತಿಸಿ ಇರುತ್ತಾರೆಯೋ ಅಂಥವರು ಮಾತ್ರ ನಿಮ್ಮ ಸುಖ ಮತ್ತು ದುಃಖದ ಎರಡೂ ಸಮಯದಲ್ಲಿಯೂ ಕೂಡ ಅವರು ನಿಮ್ಮ ಬಳಿಯಲ್ಲಿ ಇರುವುದಕ್ಕೆ ಸಾಧ್ಯ. ಅಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರೀತಿ ನಿಜವಾಗಿ ಇದ್ದರೆ ಅದು ನಿಮ್ಮನ್ನು ಪರೀಕ್ಷಿಸುವುದಿಲ್ಲ, ಅದು ಕಾಯುತ್ತದೆ. ನಿಮ್ಮನ್ನು ಬೆಂಬಲಿಸುವುದನ್ನು ನೀವು ಬೆಂಬಲಿಸಿ, ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವುದನ್ನು ನೀವು ಬಿಟ್ಟು ಬಿಟ್ಟರೆ ನಿಮ್ಮ ಜೀವನ ಎನ್ನುವುದು ಒಳ್ಳೆಯದಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರೂ ಇತರರ ಜೀವನದಲ್ಲಿ ಕೆಟ್ಟ ರೀತಿಯ ಪರಿಣಾಮವನ್ನು ಬೀರಿ ಯಾರೂ ಕೂಡ ಉದ್ಧಾರ ಆಗುವುದಕ್ಕೆ ಸಾಧ್ಯವೇ ಆಗಿಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡುತ್ತಾ ಗಮನಿಸುತ್ತಾ ಇರುತ್ತಾನೆ. ಯಾರಿಗೆ ಯಾವುದನ್ನು ಎಂತಹ ಸಮಯದಲ್ಲಿ ಕೊಡಬೇಕೋ ಅಂತಹ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಅವನು ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಎಂಥ ಕಾಲ ಬಂದಿದೆ. ಯಾರು ಕೆಟ್ಟವರು ಅವರ ಹತ್ತಿರ ಒಳ್ಳೆಯ ಸಮಯವಿದೆ, ಯಾರು ಒಳ್ಳೆಯವರು ಅವರು ಕೆಟ್ಟ ಸಮಯ ಎದುರಿಸುತ್ತಾ ಇದ್ದಾರೆ. ಜೀವನವೇ ಹಾಗೆ ನೋಡಿ. ಆದರೆ ನೀವು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಟ್ಟ ಸಮಯ ಕಳೆದ ನಂತರದಲ್ಲಿ ಒಳ್ಳೆಯ ಸಮಯ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಬಂದೇ ಬರುತ್ತದೆ. ಹೇಗೆ ಕತ್ತಲೆ ಆದ ಮೇಲೆ ಬೆಳಕು ಎನ್ನುವುದು ಬರುತ್ತದೆಯೋ ಹಾಗೆ ಇವತ್ತು ನಿಮಗೆ ಸಮಸ್ಯೆ ಎನ್ನುವುದು ಇರಬಹುದು, ಇವತ್ತು ನಿಮ್ಮ ಸಮಯ ಕೆಟ್ಟದ್ದಾಗಿ ಇರಬಹುದು, ಆದರೆ ಖಂಡಿತವಾಗಿಯೂ ಕೂಡ ನಿಮಗೂ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಪ್ರೀತಿ ಮತ್ತು ನಿಷ್ಠೆಯ ಮಧ್ಯೆ ಯಾವಾಗಲೂ ಕೂಡ ಹಾಗೆ ಚೆನ್ನಾಗಿ ಇರುತ್ತದೆ. ನಿಷ್ಠೆಯಿಂದ ಪ್ರೀತಿ ಸಿಗುವುದಿಲ್ಲ ಅಥವಾ ಪ್ರೀತಿಯು ನಿಷ್ಠೆಗೆ ಕಾರಣವಾಗುವುದಿಲ್ಲ. ಯಾರನ್ನಾದರೂ ಕ್ಷಮಿಸುವುದು ಸುಲಭ, ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬುವುದು ತುಂಬಾ ಕಷ್ಟಕರ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೇವಲ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನಿಟ್ಟು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಎಷ್ಟೇ ವಿಚಿತ್ರವಾಗಿರುವಂತಹ ಜನರು ಇದ್ದರೂ ಕೂಡ ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಯಾವುದೋ ಮಾತನ್ನು ಹಿಡಿದುಕೊಳ್ಳುತ್ತಾರೆ, ಆದರೆ ವ್ಯಕ್ತಿಯನ್ನು ಹೋಗಲು ಬಿಡುತ್ತಾರೆ. ಒಬ್ಬರ ಜೀವನದಲ್ಲಿ ನೀವು ಮತ್ತೆ ಮತ್ತೆ ಅವಮಾನಕ್ಕೆ ಒಳಗಾದರೆ ಅವರ ಜೀವನದಿಂದ ಈ ರೀತಿ ಹೊರಬನ್ನಿ. ಅವರು ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಇರಲೇ ಇಲ್ಲ ಅನ್ನುವ ರೀತಿಯಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಈ ಘಳಿಗೆಯಲ್ಲಿ, ಈ ಸಮಯದಲ್ಲಿ, ಈ ದಿನಮಾನದಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆ ಆಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಏಕೆಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಯೋಚನೆಗಳನ್ನು ಮಾಡುತ್ತಾರೆ ವಿನಃ ಯಾರೂ ಕೂಡ ಎಲ್ಲರ ಒಳ್ಳೆಯದನ್ನು ಕುರಿತು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಅಂತಹ ಒಂದು ವೇಳೆ ಯೋಚನೆಗಳನ್ನು ಮಾಡುವಂಥವರು ಸಿಕ್ಕರೆ ನಿಮ್ಮ ಪುಣ್ಯ ಎಂದೇ ಭಾವಿಸಬೇಕು. ಅಂಥವರ ಸಂಬಂಧವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ನೋಡಲೇಬಾರದು. ಜೀವನದಲ್ಲಿ ಹಣ ಮತ್ತು ಅಧಿಕಾರಕ್ಕೆ ಅಲ್ಲ ಪ್ರಾಮುಖ್ಯತೆಯನ್ನು ನೀಡುವುದು, ಅಂದರೆ ಸ್ವಭಾವ ಮತ್ತು ಸಂಬಂಧಗಳಿಗೆ ನೀಡಬೇಕು. ಸಮಯ ಮತ್ತು ಹವಾಮಾನ ಮತ್ತು ಜನರು ಒಂದೇ ರೀತಿಯ ಸ್ವಭಾವ ಹೊಂದಿರುತ್ತಾರೆ. ಯಾರು ಯಾವ ರೀತಿಯಲ್ಲಿ ಬದಲಾಗುತ್ತಾರೆ ಎನ್ನುವುದು ಯಾರಿಗೂ ಕೂಡ ತಿಳಿದಿರುವುದಕ್ಕೆ ಸಾಧ್ಯವೇ ಇಲ್ಲ.
ಏಕೆಂದರೆ ಇಂದಿನ ಸ್ಥಿತಿಮಿತಿ ಎನ್ನುವುದು ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ತಮ್ಮ ಒಂದು ಅವಶ್ಯಕತೆಗಳಿಗೆ ತಕ್ಕಂತೆ ಜನರು ಇಂದು ಬದಲಾವಣೆಯಾಗುತ್ತಾ ಹೋಗುತ್ತಿದ್ದಾರೆ. ಹಾಗಾಗಿ ಯಾರ ಮೇಲೆ ವಿಶ್ವಾಸವನ್ನು ಇಡಬೇಕೋ, ಯಾರಿಗೆ ವಿಶ್ವಾಸವನ್ನು ಇಡಬಾರದು, ಯಾರನ್ನು ನಂಬಬೇಕೋ, ಯಾರನ್ನು ನಂಬಬಾರದು ಎನ್ನುವುದೇ ಇವತ್ತಿನ ದಿನಮಾನಗಳಲ್ಲಿ ಗೊಂದಲದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಜೀವನದಲ್ಲಿ ಹೇಳುವುದು ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುವುದನ್ನು ನೋಡಬೇಕು. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಆಗುವುದಿಲ್ಲ. ಶ್ರಮ ಎನ್ನುವುದು ಯಾರನ್ನೂ ಕೂಡ ಕೊಲ್ಲುವುದಿಲ್ಲ. ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನಕ್ಕೆ ಅದು ನಿಮಗೆ ಆಶ್ರಯವನ್ನು ನೀಡುತ್ತದೆ. ಆದರೆ ನೀವು ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ಅವಶ್ಯಕ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ. ಅದರ ಮೇಲೆ ಕೋಪ ಮಾಡಿಕೊಳ್ಳಿ. ಯಾರ ಮೇಲೆ ನಿಮಗೆ ನಂಬಿಕೆ ಇರುತ್ತದೆಯೋ ಅವರು ನಿಮ್ಮನ್ನು ಸಮಾಧಾನ ಪಡಿಸುತ್ತಾರೆ ಎಂದು ನೀವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಇಂದಿನ ಜನರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅವರ ಮೂಗಿನ ನೇರಿಕೆ ಯೋಚನೆಗಳನ್ನು ಮಾಡುತ್ತಾರೆ ವಿನಃ ನಮ್ಮ ಈ ಒಂದು ಕಾರ್ಯದಿಂದ ಯಾರ ಜೀವನಕ್ಕೆ ಎಷ್ಟು ಹಾನಿಯಾಗುತ್ತದೆ ಎನ್ನುವುದಾಗಿ ಯಾರೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಅಳುವುದು ನೋವನ್ನು ನಿಲ್ಲಿಸುವುದು ಅಲ್ಲ, ಆದರೆ ಅದು ಹೃದಯಕ್ಕೆ ಶಾಂತಿಯನ್ನು ಖಂಡಿತವಾಗಿಯೂ ಕೂಡ ಕೊಡುತ್ತದೆ. ಸಂಬಂಧವನ್ನು ಹಾಳು ಮಾಡಿಕೊಳ್ಳಲು ಸುಂದರವಾಗಿರು ಅನಿವಾರ್ಯವಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವ ಜೊತೆಗಾರರ ಅಗತ್ಯ ಎನ್ನುವುದು ಇರಬೇಕಾಗುತ್ತದೆ. ಜೀವನದಲ್ಲಿ ಹೇಗೆ ಏನು ಎನ್ನುತ್ತಾ ಯೋಚನೆಗಳನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಏನೇ ಮಾಡಿದರೂ ಕೂಡ ಸದಾ ಕಾಲ ಕಾರ್ಯೋನ್ಮುಖವಾಗಿ ಇರಬೇಕಾಗುತ್ತದೆ. ಕೆಲಸಗಳಲ್ಲಿ ದೊಡ್ಡ ಕೆಲಸ ಅಥವಾ ಸಣ್ಣ ಕೆಲಸ ಎನ್ನುವುದಾಗಿ ಯಾವುದು ಕೂಡ ಇಲ್ಲ. ಮಾಡುವಂತಹ ಕೆಲಸ ಯಾವ ಕೆಲಸವಾದರೂ ಏನಂತೆ ಶ್ರದ್ಧೆ ಎನ್ನುವುದು ಮೈಗೂಡಿದಾಗ ಖಂಡಿತವಾಗಿಯೂ ಕೂಡ ಅದೇ ಕೆಲಸದಲ್ಲಿ ನೀನು ಜೀವನವನ್ನು ಕಟ್ಟಿಕೊಳ್ಳಬಹುದು ಅಲ್ಲವೇ? ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು. ನೀನು ಮಾಡುತ್ತಿರುವಂತಹ ಕೆಲಸದಿಂದ ಯಾರ ಮನೆಗೂ ಕೂಡ ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಈ ರೀತಿಯಾಗಿ ಜೀವನವನ್ನು ನಿರ್ವಹಿಸು. ಆಗ ಖಂಡಿತವಾಗಿಯೂ ಕೂಡ ದೇವರು ನಿನಗೆ ಯಾವುದನ್ನು ಯಾವಾಗ ತಲುಪಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ತಲುಪಿಸುತ್ತಾನೆ. ಅಹಂ ಸಹ ಅಗತ್ಯ. ಯಾವಾಗ ಮಾತು ನಮ್ಮ ಸ್ಥಾನ, ಗೌರವ ಮತ್ತು ಚರಿತ್ರದ ಬಗ್ಗೆ ಬಂದಾಗ ಮನುಷ್ಯ ಯಾವಾಗ ತನ್ನ ಖುಷಿಯನ್ನು ಬೇರೆಯವರಲ್ಲಿ ಹುಡುಕುವ ಪ್ರಯತ್ನವನ್ನು ಮಾಡುತ್ತಾನೆಯೋ ಆಗ ಅವನು ಖುಷಿಗಿಂತ ನೋವನ್ನು ಹೆಚ್ಚಾಗಿ ಪಡೆಯುತ್ತಾನೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡ. ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಾಗಿ ಯಾರನ್ನೂ ಕೂಡ ಪ್ರೀತಿ ಮಾಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ, ಯಾರು ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾರಿಗಾದರೂ ಕೂಡ ಕೆಟ್ಟದ್ದನ್ನು ಮಾಡಿ ಸಂತೋಷವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಮೇಲೆ ಇರುವವನು ಲೆಕ್ಕವನ್ನು ಚುತ್ತ ಮಾಡಿದಾಗ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಅಲ್ಲ, ಅವನು ಯೋಗ್ಯತೆಯನ್ನು ಸಹ ಕೊಡುವುದಿಲ್ಲ. ಜೀವನದಲ್ಲಿ ಯಾರಿಗೂ ಕೂಡ ದ್ರೋಹವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಆದರೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಇದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಜೀವನದಲ್ಲಿ ಯಾರಾದರೂ ತಡೆಯುವವರು, ಕಾಳಜಿ ಮಾಡುವವರು ಇದ್ದರೆ ಅವರನ್ನು ಕಾಳಜಿ ಮಾಡಿ. ಏಕೆಂದರೆ ಮಾಲೀಕನು ಇಲ್ಲದೆ ಇರುವಂತಹ ತೋಟಗಳು ಬೇಗನೆ ನಾಶವಾಗುತ್ತವೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಅಂತಹ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುವಂತಹ ವ್ಯಕ್ತಿಗಳು ಸಿಗುವುದು ತುಂಬಾ ವಿರಳ.
ಒಂದು ವೇಳೆ ಅಂತಹ ವ್ಯಕ್ತಿಗಳು ಸಿಕ್ಕರೆ ಅವರನ್ನು ಕಾಪಾಡಿಕೊಳ್ಳಿ. ಅವರು ಬಡವರಾಗಿದ್ದರೂ ಕೂಡ ಸರಿ, ಶ್ರೀಮಂತರಾಗಿದ್ದರೂ ಕೂಡ ಸರಿ, ಯಾವ ಜಾತಿಯವರಾಗಿದ್ದರೂ ಕೂಡ ಸರಿ. ಇಲ್ಲಿ ಜಾತೀಯತೆ ಎನ್ನುವುದು ಮುಖ್ಯವಲ್ಲ. ಇಲ್ಲಿ ನಾನು ಬಡವ ನೀನು ದೊಡ್ಡವನು ಎನ್ನುವುದು ಯಾವುದು ಕೂಡ ಇಲ್ಲ. ಇಲ್ಲಿ ಉಳಿಯಬೇಕಾಗಿರುವುದು ಧರ್ಮ, ಇಲ್ಲಿ ಉಳಿಯಬೇಕಾಗಿರುವುದು ಮನುಷ್ಯತ್ವ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಇತರರಿಗೆ ಸಹಾಯ ಮಾಡಲು ಯಾರಿಗೂ ಕೂಡ ಸಮಯವಿಲ್ಲ ಎನ್ನುವುದು ವಿಚಿತ್ರ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಇತರರ ಕೆಲಸಕ್ಕೆ ಅಡ್ಡಪಡಿಸುವಷ್ಟು ಸಮಯ ಅಂತೂ ಇದ್ದೇ ಇರುತ್ತದೆ. ಹತ್ತಿರ ಇಷ್ಟು ಇಡೀ ಸಂಬಂಧದಲ್ಲಿ ಪ್ರೀತಿ ಇರುವಷ್ಟು, ದೂರಾನು ಇಷ್ಟು ಇಡೀ ಬರಲು ನಿರೀಕ್ಷೆಯಿಂದ ಕಾಯುವಷ್ಟು. ಜೀವನದಲ್ಲಿ ಯಾವಾಗಲೂ ಕೂಡ ಹತ್ತಿರ ಇದ್ದಷ್ಟು ನಾವು ವಿಶ್ವಾಸವನ್ನಾಗಲಿ ಪ್ರೀತಿಯನ್ನಾಗಲಿ ಕಾಳಜಿಯನ್ನಾಗಲಿ ಕಡಿಮೆ ನೋಡುತ್ತೇವೆ. ಅದೇ ದೂರದಲ್ಲಿ ಇರುವಂತಹ ಸಂಬಂಧಗಳು ಖಂಡಿತವಾಗಿಯೂ ಕೂಡ ಅವು ಪ್ರೀತಿಯಾಗಲಿ ಗೌರವವಾಗಲಿ ಹೆಚ್ಚಾಗಿಯೇ ನೋಡುತ್ತಾರೆ. ಯಾರ ಮನೆಯ ಬಾಗಿಲ ಬಳಿಯೂ ಕೂಡ ಕರೆಯದೆಯೇ ಹೋಗುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಕರೆಯದೆಯೇ ಬರುವವರನ್ನು ಎಂದಿಗೂ ಕೂಡ ನಾವು ಗೌರವಯುತವಾಗಿ ಕಾಣುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾರು ಕರೆಯುತ್ತಾರೆಯೋ ಅಂಥವರ ಮನೆ ಬಾಗಿಲಿಗೆ ಹೋಗುವುದರಲ್ಲಿ ಒಂದು ಅರ್ಥ ಎನ್ನುವುದು ಇರುತ್ತದೆ. ನೋವು ಪ್ರೀತಿಯಿಂದ ಬರುವುದಿಲ್ಲ, ಅದು ತಪ್ಪು ವ್ಯಕ್ತಿಯಿಂದ ಪ್ರೀತಿಸುವುದರಿಂದ ಬರುತ್ತದೆ. ತಪ್ಪು ವ್ಯಕ್ತಿಗಳನ್ನು ಎಂದಿಗೂ ಕೂಡ ಪ್ರೀತಿಸುವುದಕ್ಕೆ ಹೋಗಲೇಬೇಡಿ. ಅಂಥವರನ್ನು ಗುರುತಿಸಿ ಅಂಥವರಿಂದ ಕೊಂಚ ಜಾಗೃತಿಯನ್ನು ವಹಿಸಿಕೊಂಡು ಅಂಥವರಿಂದ ಕೊಂಚ ಸಂಬಂಧವನ್ನು ನೀವು ಕಳೆದುಕೊಳ್ಳುವುದು ಒಳ್ಳೆಯದು. ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದವನು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಮತ್ತು ಯಾರು ನಿಭಾಯಿಸಲು ಬಯಸುವುದಿಲ್ಲವೋ ಅವರು ನಿಮ್ಮ ಒಂದು ಸಣ್ಣ ತಪ್ಪನ್ನು ಕೂಡ ನಿಮ್ಮ ಜೊತೆಗೆ ಬಿಟ್ಟು ಬಿಡುತ್ತಾನೆ. ಅಂಥವರೊಂದಿಗೆ ಎಂದಿಗೂ ಕೂಡ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕೆ ಅಥವಾ ಸಂಬಂಧವನ್ನು ನಿರೀಕ್ಷೆ ಮಾಡುವುದಕ್ಕೆ ಹೋಗಲೇಬೇಡಿ. ಅದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಯಾವ ಸಮಯದಲ್ಲಿ ಏನು ಬಂದು ನಿನಗೆ ತಲುಪಬೇಕೋ ಅದು ಖಂಡಿತವಾಗಿಯೂ ಕೂಡ ಬಂದು ತಲುಪುತ್ತದೆ. ಪ್ರಾಮಾಣಿಕತೆ ಎನ್ನುವುದು ನಿನ್ನಲ್ಲಿ ಇರಬೇಕು. ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ದಾರಿಯಲ್ಲಿಯೇ ಮುಂದುವರಿಯುವುದನ್ನು ನೋಡಬೇಕು. ದೇವರು ಕೂಡ ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಯಾರ್ಯಾರು ಏನನ್ನ ಮಾಡುತ್ತಿದ್ದಾರೆ, ಯಾರು ಯಾರ ಜೀವನದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುತ್ತಿದ್ದಾರೆ, ಯಾರು ಯಾರ ಜೀವನದಲ್ಲಿ ಕೆಡುಕಿನ ಪರಿಣಾಮವನ್ನು ಬೀರುತ್ತಿದ್ದಾರೆ, ಹಾಳು ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಎನ್ನುವುದು ಆ ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ. ಅವನು ನಿಮಗೂ ಕೂಡ ಅದೇ ರೀತಿಯಾಗಿರುವಂತಹ ಪರಿಣಾಮವನ್ನು ಬೀರುವಂತಹ ಜನರನ್ನು ಸೃಷ್ಟಿ ಮಾಡಿರುತ್ತಾನೆ. ಹಾಗಾಗಿಯೇ ಹೇಳುವುದು, ಒಬ್ಬರ ಜೀವನದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟದ ಸಮಯದಲ್ಲಿಯೂ ಕೂಡ ನಮ್ಮ ಕೈಯನ್ನು ಹಿಡಿಯುತ್ತಾನೆ ಎಂದು. ಹಾಗಾಗಿ ಆದರೆ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಯಾರಿಗೂ ಕೂಡ ಬಯಸುವುದಕ್ಕೆ ಹೋಗಲೇಬೇಡಿ. ದೇವರು ಎಲ್ಲವನ್ನೂ ಕೂಡ ನೋಡುತ್ತಾ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಇಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡಿ. ಯಾರು ತಾವೇ ಕೋಪಗೊಂಡಿದ್ದರೂ ಹಾಗೆ ಅವರು ಬಂದು ನಿಮ್ಮ ಹತ್ತಿರ ಒಂದು ಕ್ಷಮಿಸು ಎಂದು ಕೇಳುತ್ತಾರೆಯೋ, ಏಕೆಂದರೆ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾನೆ. ಅವನು ಎಂದಿಗೂ ಕೂಡ ನಿಮ್ಮನ್ನು ಬಿಟ್ಟು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ಜೀವನದಲ್ಲಿ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅಂತಹ ವ್ಯಕ್ತಿಗಳು ಸಿಗುವುದು ಅಪರೂಪದಲ್ಲಿಯೇ ಅಪರೂಪ. ಅಂಥವರನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬೇಡಿ. ಸಂಬಂಧಗಳನ್ನು ಬೆಳೆಸಿ. ಇದನ್ನು ಅರ್ಥ ಮಾಡಿಕೊಂಡೆವು. ನಮಗೆ ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವರಿಗೆ ಈ ಸಾಮರ್ಥ್ಯವೂ ಕೂಡ ಇದೆ. ನೀವು ಎಷ್ಟು ಒಳ್ಳೆಯವರನ್ನು ಹೇಳಿದರೂ ಅದರಲ್ಲಿ ಕೆಟ್ಟದ್ದನ್ನು ಹುಡುಕುವವರು. ಖಂಡಿತವಾಗಿಯೂ ಕೂಡ ಕೆಟ್ಟದ್ದನ್ನು ಕಾಣುವವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನಿಮ್ಮ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಂದು ವಿಷಯ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರಾದರೂ ಒಂದು ಕೈಯಿಂದ ಕಸಿದುಕೊಳ್ಳಬಹುದು, ಆದರೆ ನಿಮ್ಮ ಅದೃಷ್ಟದಿಂದ ಅಲ್ಲ. ನೀವು ಭಗವಂತನಿಂದ ಏನನ್ನಾದರೂ ಕೇಳಲು ಬಯಸಿದರೆ ಭಗವಂತನನ್ನೇ ಕೇಳಿ.
ಏಕೆಂದರೆ ಭಗವಂತ ನಿಮ್ಮವನಾಗಿ ಇದ್ದಾಗ ಎಲ್ಲವೂ ಕೂಡ ನಿಮ್ಮದಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಯೋಚನೆಗಳೇ ನಿಮಗೆ ದಾರಿಯನ್ನು ತೋರಿಸುತ್ತದೆ. ಹಾಗಾಗಿಯೇ ಹೇಳುವುದು, ಯಾವಾಗಲೂ ಕೂಡ ನಾವು ಮಾಡುವಂತಹ ಯೋಚನೆಗಳು ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಸೂಚಿಸುವಂತೆ ಇರಬೇಕು. ಸದಾ ಕಾಲ ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣ ಇರುವಂತೆ ನೋಡಿಕೊಳ್ಳಿ. ಒಳ್ಳೆಯ ಜನರು ವಾಸವಾಗಿ ಇರುವಂತೆ ನೋಡಿಕೊಳ್ಳಿ. ಆ ಜನರ ಯೋಚನೆಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿಯೇ ಇರಲಿ. ಆಗ ನಿಮ್ಮ ಜೀವನವೂ ಕೂಡ ಸಕಾರಾತ್ಮಕವಾಗಿಯೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಪುಸ್ತಕವಿಲ್ಲದೆ ಯಾವ ಪಾಠವನ್ನು ಕಲಿಯುತ್ತೇವೆಯೋ ಅದನ್ನೇ ಜೀವನ ಎನ್ನುತ್ತೇವೆ. ನಿಂದಿಸುವುದು ಆಕಾಶಕ್ಕೆ ಎಸೆದ ಕಲ್ಲಿನಂತೆ, ಅದು ಮತ್ತೆ ಹಿಂತಿರುಗಿ ಅದರ ಮೇಲೆ ಬೀಳುತ್ತದೆ. ಯಾರು ಅದನ್ನು ಎಸೆದಿರುತ್ತಾರೆಯೋ ಕೆಲವೊಮ್ಮೆ ಒಳ್ಳೆಯದರ ಹುಡುಕಾಟದಲ್ಲಿ ಅತ್ಯುತ್ತಮವಾದ ವಸ್ತುವನ್ನೇ ಕಳೆದುಕೊಂಡು ಬಿಡುತ್ತೇವೆ. ಎಂದಿಗೂ ಕೂಡ ಜೀವನದಲ್ಲಿ ಈ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಪಾಲಿಗೆ ಬಂದಿದ್ದೇ ಪಂಚಾಮೃತ ಎಂದು ಒಪ್ಪಿಕೊಂಡು ಅದರಲ್ಲಿಯೇ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಇಲ್ಲಿ ಯಾರೂ ತಾನೇ ಹೇಗೆ ಒಳ್ಳೆಯವನು ಅಥವಾ ಕೆಟ್ಟವನು ಎಂದು ಹೇಳುವುದಕ್ಕೆ ಸಾಧ್ಯ ಹೇಳಿ? ಆ ವ್ಯಕ್ತಿಯೊಂದಿಗೆ ನಾವು ಸ್ವಲ್ಪ ದಿನಗಳ ಕಾಲ ಕಳೆದಾಗ ಮಾತ್ರ ಆತನ ನಿಜವಾದ ಬಣ್ಣ ಏನು ಎನ್ನುವುದು ನಮಗೆ ಅರಿವಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಒಳ್ಳೆಯವರ ಹಿಂದೆ ಯಾರೂ ಕೂಡ ಹೋಗುವುದಿಲ್ಲ, ಕೆಟ್ಟದರ ಹಿಂದೆ ಎಲ್ಲರೂ ಕೂಡ ಓಡಿ ಹೋಗುತ್ತಾರೆ. ನಿಮ್ಮನ್ನು ನೀವು ವಿಶೇಷವೆಂದು ಪರಿಗಣಿಸಿ ಬದುಕಲು ಪ್ರಾರಂಭಿಸಿ. ಏಕೆಂದರೆ ದೇವರು ಇಲ್ಲಿ ಏನನ್ನೂ ಕೂಡ ನಿಷ್ಪ್ರಯೋಜಕವಾಗಿ ಸೃಷ್ಟಿ ಮಾಡಿಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮಗೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾವ ತಪ್ಪುಗಳಿಗೆ ಕ್ಷಮೆ ಕೇಳುವ ಸಮಯ ಮೀರಿ ಹೋಗಿರುತ್ತದೆಯೋ ಆ ತಪ್ಪುಗಳು ತುಂಬಾ ನೋವನ್ನು ಕೊಡುತ್ತದೆ. ಒಬ್ಬರ ಹತ್ತಿರ ತುಂಬ ಹತ್ತಿರವಾಗಬೇಡಿ. ಅವರಿಗೆ ನೀವು ದೂರ ಇದ್ದರೆ ಒಳ್ಳೆಯದು ಎನಿಸುವಷ್ಟು. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಮೇಲೆ ಬಿದ್ದು ಮಾತನಾಡಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಅಲ್ಲಿ ನಾವು ನಮ್ಮ ತನವನ್ನು ಕಳೆದುಕೊಳ್ಳುತ್ತೇವೆ. ಜೀವನದಲ್ಲಿ ಹಾಗೆ ನೋಡಿ, ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ನೋಡಬೇಕು. ಸಮಯ ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಬೇರೆಯವರನ್ನು ಸುಖ ಸುಮ್ಮನೆ ಅಳುಕಿಸುತ್ತಾರೆಯೋ ಅವರು ಒಂದಲ್ಲ ಒಂದು ದಿನ ಅಳಲೇಬೇಕು. ಜೀವನದಲ್ಲಿ ಎಲ್ಲರೂ ಗೆಳೆಯ ಮತ್ತು ಸಂಬಂಧಿಕರಾಗಿ ಬದುಕುವುದಿಲ್ಲ. ಕೆಲವೊಮ್ಮೆ ಪಾಠವಾಗಿಯೂ ಕೂಡ ಬರುತ್ತಾರೆ. ಅಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಅವರೇ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಅವರು ಹೊಂದಿರುತ್ತಾರೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಹೆಂಡತಿಗೆ ಹಾರಾಡಲು ರೆಕ್ಕೆಯ ಅವಶ್ಯಕತೆ ಇಲ್ಲ. ಗಂಡನ ಸಾಮೀಪ್ಯವೇ ಅವಳಿಗೆ ಸಾಕಾಗುತ್ತದೆ. ಗಂಡನನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ಅವಶ್ಯಕತೆ ಇದೆ. ಜೀವನ ಕೊನೆಯ ನಿಲ್ದಾಣ ಈಶ್ವರನ ಮನೆಯಿಂದ ಎಂದು ಹೇಳುತ್ತಾರೆ. ಅದಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿ. ಒಬ್ಬರ ಮನೆಗೆ ಹೋಗಬೇಕಾದರೆ ಖಾಲಿ ಕೈಯಲ್ಲಿ ಹೋಗುವುದಕ್ಕೆ ಹೋಗಲೇಬಾರದು. ಎಂದಿಗೂ ಕೂಡ ಅದು ಒಳ್ಳೆಯದನ್ನು ನಮಗೆ ಬಯಸುವುದೇ ಇಲ್ಲ. ಹಾಗಾಗಿ ನಾವು ಇದ್ದು ಹೋದಂತಹ ಸಂದರ್ಭದಲ್ಲಿ 4 ಜನರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬೇಕು. ನಮ್ಮ ಜೀವನ ಶೈಲಿ ಎನ್ನುವುದು 4 ಜನರಿಗೆ ಆದರ್ಶಮಯವಾಗಿ ಇರಬೇಕು. ಅಂತಹ ಜೀವನವನ್ನು ನೀವು ಜೀವಿಸುವುದನ್ನು ನೋಡಬೇಕು. ನಿಮ್ಮ ದೃಷ್ಟಿಯನ್ನು ನೀವು ಏನು ಪಡೆದುಕೊಳ್ಳಬೇಕು ಎನ್ನುತ್ತೀರಿಯೋ ಅದರ ಮೇಲೆ ಇಡಿ. ಯಾವುದು ಕಳೆದು ಹೋಗಿದೆಯೋ ಅದರ ಮೇಲೆ ಅಲ್ಲ. ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾವು ಯಾರಿಗೇ ಆಗಲಿ ಒಂದು ಸಮಯದವರೆಗೆ ಅಷ್ಟೇ ನಾವು ಅವರಿಗೆ ವಿಶೇಷವಾಗಿರುವಂತಹ ವ್ಯಕ್ತಿ ಎಂದು ಅನಿಸುತ್ತೇವೆ. ಒಮ್ಮೆ ನಮ್ಮ ಮೇಲೆ ಅವರು ತಮ್ಮ ಒಂದು ಆಸಕ್ತಿಯನ್ನು ಕಳೆದುಕೊಂಡರೆ ಎಂದಿಗೂ ಕೂಡ ನಾವು ಅವರಿಗೆ ಒಳ್ಳೆಯ ವ್ಯಕ್ತಿ ಅಥವಾ ವಿಶೇಷವಾಗಿರುವಂತಹ ವ್ಯಕ್ತಿ ಎಂದು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ನಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಮನುಷ್ಯ ತಾನಾಗಿಯೇ ಮೌನಕ್ಕೆ ಶರಣಾಗುವುದಿಲ್ಲ. ಆತ ಒಳಗಿಂದ ಒಳಗೆ ಯಾವುದಾದರೂ ವಿಷಯಕ್ಕೆ ಕೊರಗುತ್ತಿರುತ್ತಾನೆ. ಈಗ ಕೈಯಲ್ಲಿ ಕಲ್ಲು ಎತ್ತಿ ಒಡೆಯಬೇಕೆಂದೇನೂ ಕೂಡ ಇಲ್ಲ. ಒಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಒಡೆದು ಬಿಡುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ಹತ್ತಿರ ಸೇರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ.
ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬೇಕು ಅಂದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಒಬ್ಬರನ್ನು ಅಣುಕಿಸಿ ನಾವು ತಮಾಷೆ ಮಾಡಬೇಕು ಅನ್ನುವುದೇ ಆದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ತಮಾಷೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಅದು ಎಂದಿಗೂ ಕೂಡ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದೆ ಇರುವವರು ನ್ಯಾಯಾಧೀಶರಾಗಿ ನಿರ್ಣಯವನ್ನು ಹೇಳಲು ಶುರು ಮಾಡಿಬಿಡುತ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲನಾಗಿ ತಿದ್ದಿ ಹೇಳುತ್ತಾನೆ. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿಬಿಡುತ್ತೇವೆಯೋ ಅವರಿಗೆ ನಾವು ಕೆಲಸಕ್ಕೆ ಬಾರದ ಹಾಗೆ ಕಾಣುತ್ತಾರೆ. ಹಾಗಾಗಿ ಯಾರಿಗೂ ಕೂಡ ನಾವು ಸುಖ ಸುಮ್ಮನೆ ಸಿಕ್ಕಿಬಿಡುತ್ತೇವೆ ಅನ್ನುವ ರೀತಿಯಲ್ಲಿ ಬದುಕುವುದಕ್ಕೆ ಹೋಗಲೇಬಾರದು. ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವುದನ್ನು ಇಂದಿನ ಸಮಾಜದಲ್ಲಿ ನಾವು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದಿಕೊಳ್ಳುವವರು ನಿಮ್ಮ ಸಮಯವನ್ನು ಯಾರಿಗೂ ಕೂಡ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾದ ಸಂಬಂಧ. ಅಂತಹ ಸಂಬಂಧ ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.